ಮಳೆಗಾಲ ಮುಗಿಯುತ್ತಾ ಬಂದಿದೆ. ಆಕಾಶದಲ್ಲಿ ಮೋಡಗಳು ನಿಧಾನವಾಗಿ ಕರಗುತ್ತಿದ್ದವು. ಹಸಿರು ಗದ್ದೆಗಳು ಹೊಸ ಜೀವ ಪಡೆದುಕೊಂಡಿದ್ದವು. ತೆಂಗಿನ ತೋಟಗಳು ಗಾಳಿಗೆ ತೂಗುತ್ತಿದ್ದವು. ಇಡೀ ಊರು ಒಂದೇ ಸಂಭ್ರಮದಲ್ಲಿ ಮುಳುಗಿತ್ತು. ಏಕೆಂದರೆ ನೇನು 2 ದಿನಗಳಲ್ಲಿ ಆರಂಭವಾಗಲಿತ್ತು ತುಳುನಾಡಿನ ಹೆಮ್ಮೆಯ ಕಂಬಳ. ಊರಿನ ಪ್ರತಿಯೊಬ್ಬರ ಬಾಯಲ್ಲಿ ಅದೇ ಚರ್ಚೆ. ಈ ಸಲ ಯಾವ ಕೋಣ ಗೆಲ್ಲಬಹುದು, ಯಾವ ಜೋಡಿ ವೇಗವಾಗಿ ಓಡಬಹುದು, ಈ ವರ್ಷದ ಚಾಂಪಿಯನ್ ಯಾರು ಆಗಬಹುದು ಎಂದು. ನೀವೆಲ್ಲ ಈಗ ಅಂದುಕೊಂಡಿರಬಹುದು, ಈ ಕಥೆ ಯಾವುದೋ ಗೆದ್ದ ಕೋಣಗಳದ್ದು ಅಥವಾ ಓಟಗಾರನದ್ದೋ ಅಥವಾ ತಂಡದ್ದೋ ಎಂದು. ಆದರೆ ಈ ಕಥೆ ಗೆದ್ದವನ ಬಗ್ಗೆ ಅಲ್ಲ, ತನ್ನ ಗೆಲುವನ್ನೇ ಬಿಟ್ಟು ಮತ್ತೊಬ್ಬನ ಬದುಕಿಗೆ ಮೌಲ್ಯ ಕೊಟ್ಟ ಒಬ್ಬ ಯುವಕನ ಕಥೆ. ಬನ್ನಿ ನನ್ನ ಮಕ್ಕಳೇ, ಈ ವರ್ಷ ನಾವು ಗೆಲ್ಲೋದು ಕಪ್ಪಲ್ಲ, ಜನರ ಪ್ರೀತಿ. ಅಕ್ಷಯ, ಮೊದಲು ನೀನು ಊಟ ಮಾಡು. ಬೆಳಿಗ್ಗೆಯಿಂದ ಅವುಗಳ ಜೊತೆಯಲ್ಲೇ ಇದ್ದೀಯ. ಇವರಿಗೂ ಹಸಿವು ಅಮ್ಮ. ಇವ್ರು ತಿಂದ ಮೇಲೆ ನಾನು ಊಟ ಮಾಡ್ತೇನೆ. ಬಡತನ ಇದ್ದರೂ ಅಕ್ಷಯನ ಮನಸ್ಸಿನಲ್ಲಿ ಎಂದಿಗೂ ಅಹಂಕಾರ ಇರಲಿಲ್ಲ. ಅವನಿಗೆ ಕೋಣಗಳು ಸ್ಪರ್ಧೆಯ ಸಾಧನಗಳಲ್ಲ, ಅವು ಕುಟುಂಬದ ಸದಸ್ಯರು. ಅವನು ಎಂದಲ್ಲ, ತುಳುನಾಡಿನ ಪ್ರತಿಯೊಬ್ಬ ಕೋಣದ ಯಜಮಾನನಿಗೂ ಅಷ್ಟೇ. ಒಂದು ದಿನ ಅಕ್ಷಯ್ ದಾರಿಯಲ್ಲಿ ನಡೀತಾ ಹೋಗುತ್ತಿರುವಾಗ ಒಂದು ಐಷಾರಾಮಿ ಕಾರು ಬಂದಿತು. ಆ ಕಾರು ಯಾರದು ಎಂದು ನೋಡಿದ್ರೆ ಸುಮ್ಮನೆ ಅಕ್ಷಯ್ನನ್ನು ದ್ವೇಷಿಸುತ್ತಿದ್ದ ಅಜಿತನದ್ದು. ಕಾರ್ನಿಂದ ಇಳಿದು ಬಂದವನೇ ಅಕ್ಷಯ್ನನ್ನು ಅಣಕಿಸುವುದಕ್ಕೆ ಮುಂದಾದ. ಅಕ್ಷಯ್, ಇನ್ನೂ ಆ ಹಳೆ ಕೋಣಗಳನ್ನೇ ಇಟ್ಟಿದ್ಯಾ? ಹೌದು, ಅವು ನನಗೆ ಸಾಕು. ಕಂಬಳ ಗೆಲ್ಲೋಕೆ ಪ್ರೀತಿ ಸಾಕಾಗಲ್ಲ, ಹಣ ಬೇಕು. ಅಕ್ಷಯ್ ಉತ್ತರ ಕೊಡಲಿಲ್ಲ. ಏಕೆಂದರೆ ಅವನಿಗೆ ಗೊತ್ತಿತ್ತು, ನಿಜವಾದ ಶಕ್ತಿ ಹಣದಲ್ಲಲ್ಲ, ಮನಸ್ಸಿನಲ್ಲಿ ಇರ್ತದೆ. ಅಜಿತನ ಕೋಣಗಳಿಗೆ ಕರೆಯಲ್ಲಿ ಅಭ್ಯಾಸ ಜೋರಾಗಿತ್ತು. ಅಜಿತ್ ಮತ್ತು ಅವನ ಸಂಗಡಿಗರು ಅವನ ಕೋಣಗಳ ಓಟದ ಬಗ್ಗೆ ಮಾತನಾಡ್ತಾರೆ. ನೋಡಿದ್ರಾ, ಈ ವೇಗಕ್ಕೆ ಯಾರೂ ಸಾಟಿ ಇಲ್ಲ. ನಿಜ, ಕೋಣಗಳು ತುಂಬಾ ಬಲವಾಗಿವೆ. ಅಷ್ಟರಲ್ಲಿ ಅಕ್ಷಯ ತನ್ನ ಕೋಣಗಳನ್ನು ಕರೆದುಕೊಂಡು ಬರ್ತಾನೆ. ಅದನ್ನು ನೋಡಿದ ಅಜಿತ್ ಮತ್ತೆ ಅವನನ್ನು ಅಪಮಾನಿಸಲು ಮುಂದಾದ. ಇನ್ನೂ ಸ್ಪರ್ಧೆಯಿಂದ ಹಿಂದೆ ಸರಿಯಬಹುದು. ಸೋತ ಮೇಲೆ ನಾಚಿಕೆ ಪಡುವುದಕ್ಕಿಂತ ಈಗಲೇ ಬಿಡು. ಕಂಬಳ ಗೆಲ್ಲಲು ನಾನು ಬಂದಿಲ್ಲ, ನನ್ನ ಕೋಣಗಳ ಸಾಮರ್ಥ್ಯ ತೋರಿಸಲು ಬಂದಿದ್ದೇನೆ. ಸಾಮರ್ಥ್ಯವ? ಬಡವನ ಕನಸು ದೊಡ್ಡದಾಗಿದೆ. ಅವಮಾನ ಕೆಲವರಿಗೆ ಕೋಪ ತರುತ್ತದೆ, ಆದರೆ ಅಕ್ಷಯನಿಗೆ ಅದು ಇನ್ನಷ್ಟು ಧೈರ್ಯ ನೀಡಿತು. ಅಷ್ಟರಲ್ಲಿ ಕಂಬಳದ ಆಯೋಜಕರಾದ ಜಗನ್ನಾಥಣ್ಣ ಅಲ್ಲಿಗೆ ಬಂದರು. ಎಲ್ಲರೂ ಕೇಳಿ, ಕಂಬಳದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಕೋಣಗಳಿಗೆ ಗೌರವ ಕೊಡುವವನೇ ನಿಜವಾದ ಸ್ಪರ್ಧಿ. ಆ ಮಾತು ಎಲ್ಲರಿಗೂ ಕೇಳಿಸಿತು. ಆದರೆ ಅದನ್ನು ಮನಸ್ಸಿಗೆ ತೆಗೆದುಕೊಂಡವನು ಒಬ್ಬನೇ, ಅಕ್ಷಯ್ ಮಾತ್ರ. ಕೊನೆಗೂ ಇಡೀ ಊರು ಕಾದಿದ್ದ ದಿನ ಬಂದಿತು. ಬೆಳಗ್ಗೆಯಿಂದಲೇ ಕಂಬಳದ ಮೈದಾನ ಜನರಿಂದ ತುಂಬಿತ್ತು. ಡೋಲು, ತಾಳ, ಚಪ್ಪಾಳೆಗಳ ಸದ್ದು, ಮಕ್ಕಳ ಸಂಭ್ರಮ, ಹಿರಿಯರ ಆಶೀರ್ವಾದ. ತುಳುನಾಡಿನ ಸಂಸ್ಕೃತಿ ತನ್ನ ವೈಭವವನ್ನು ತೋರಿಸುತ್ತಿತ್ತು. ಇಂದು ಗೆಲುವು ಯಾರ ಪಾಲಾಗುತ್ತದೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು. ಎಲ್ಲ ಸ್ಪರ್ಧಾಳುಗಳು ತಮ್ಮ ಕೋಣಗಳನ್ನು ಸಿದ್ಧಪಡಿಸಿಕೊಳ್ಳಿ. ಇನ್ನೇನು 10 ನಿಮಿಷಗಳಲ್ಲಿ ಮೊದಲ ಓಟ ಆರಂಭವಾಗಲಿದೆ. ಸ್ಪರ್ಧಿಗಳು ತಮ್ಮ ತಮ್ಮ ಕೋಣಗಳನ್ನು ಸಿದ್ಧಪಡಿಸುತ್ತಾರೆ. ಅಕ್ಷಯ ತನ್ನ ಕೋಣಗಳ ತಲೆಯನ್ನು ಸವಾರಿ ಆಶೀರ್ವಾದ ಪಡೆಯುತ್ತಾನೆ. ಭಯಪಡಬೇಡಿ, ನಿಧಾನವಾಗಿ ಓಡಿ. ನಾವು ಯಾರಿಗೂ ನೋವು ಕೊಡಬಾರದು. ಮುಂದಿನ ಸರದಿ ಅಜಿತನ ಕೋಣಗಳದ್ದು. ಅಜಿತನ ಕೋಣಗಳು ಓಡಲು ಆರಂಭಿಸುತ್ತದೆ. ಅದರಲ್ಲಿ ಒಂದು ಕೋಣ ಕೆಸರಿನಲ್ಲಿ ಬೀಳುತ್ತದೆ. ಸಹಾಯಕ್ಕೆ ಯಾರೂ ಬರುವುದಿಲ್ಲ. ಅಜಿತ್ ಅಸಹಾಯಕನಾಗಿ ಅಳುತ್ತಾನೆ. ಆಗ ಅಕ್ಷಯ ಓಡಿ ಬಂದು ಕೋಣಕ್ಕೆ ಆದ ಗಾಯಕ್ಕೆ ತನ್ನ ಬಟ್ಟೆ ಹರಿದು ಕಟ್ಟಿ ಆರೈಕೆ ಮಾಡ್ತಾನೆ. ಅಷ್ಟರಲ್ಲಿ ಜಗನ್ನಾಥಣ್ಣ ಅಲ್ಲಿಗೆ ಬರ್ತಾರೆ. ಅಕ್ಷಯ್, ನಿನ್ನ ಓಟದ ಸಮಯ ಆಯಿತು. ನಾನು ಈ ಓಟದಿಂದ ಹಿಂದೆ ಸರಿಯುತ್ತೇನೆ. ಏನು, ಗೆಲ್ಲುವ ಅವಕಾಶ ಬಿಟ್ಬಿಡ್ತೀಯಾ? ಒಂದು ಕಪ್ ಮತ್ತೆ ಸಿಗಬಹುದು,
ಆದರೆ ಒಂದು ಜೀವ ಮತ್ತೆ ಸಿಗುವುದಿಲ್ಲ. ಅಕ್ಷಯ ತನ್ನ ಗೆಲುವಿನ ಅವಕಾಶವನ್ನು ಬಿಟ್ಟು ಗಾಯಗೊಂಡ ಕೋಣದ ಜೀವ ಉಳಿಸಲು ಮುಂದಾದ. ಅವನ ಈ ನಿರ್ಧಾರದಿಂದ ಇಡೀ ಮೈದಾನ ಮೌನವಾಗಿತ್ತು. ಕೆಲವೇ ಕ್ಷಣಗಳ ಹಿಂದೆ ಚಪ್ಪಾಳೆಗಳಿಂದ ಮೊಳಗುತ್ತಿದ್ದ ಕಂಬಳದ ಮೈದಾನ ಈಗ ಅಕ್ಷಯನ ಒಳ್ಳೆಯತನದ ಬಗ್ಗೆ ಮಾತಾಡುತ್ತಿತ್ತು. ಜಗನ್ನಾಥನ ವೇದಿಕೆಯಲ್ಲಿ ಗೆಲುವಿನ ಬಗ್ಗೆ ಮಾತನಾಡುತ್ತಾರೆ. ಈ ವರ್ಷದ ಕಂಬಳದಲ್ಲಿ ಹಲವರು ವೇಗವಾಗಿ ಓಡಿದ್ದಾರೆ. ಆದರೆ ಈ ವರ್ಷದ ನಿಜವಾದ ವಿಜೇತ ಅಕ್ಷಯ್. ಇಂದು ನಾನು ಘೋಷಿಸುವ ವಿಶೇಷ ಗೌರವ ಓಟದ ವೇಗಕ್ಕಾಗಿ ಅಲ್ಲ, ಮಾನವೀಯತೆಗಾಗಿ. ಅಜಿತ ನಿಧಾನವಾಗಿ ಅಕ್ಷಯನ್ ಬಳಿಗೆ ಬರ್ತಾನೆ. ದುಃಖದಿಂದ ಅಕ್ಷಯನಲ್ಲಿ ಹೇಳ್ತಾನೆ, ನೀನು ನನಗೆ ಸಹಾಯ ಮಾಡಿದೀಯಾ? ಆಗ ನೀನು ನನ್ನ ಎದುರಾಳಿಯಲ್ಲ, ಸಂಕಷ್ಟದಲ್ಲಿರುವ ಒಬ್ಬ ಮನುಷ್ಯ. ಅಕ್ಷಯ್, ನಾನು ನಿನ್ನನ್ನು ಎಷ್ಟು ಅವಮಾನ ಮಾಡಿದೆ, ಆದರೂ ನೀನು ನನ್ನ ಕೋಣ ಉಳಿಸಿದೆ. ಸಂಕಷ್ಟ ಬಂದಾಗ ಹಳೆಯ ಮಾತುಗಳನ್ನು ನೆನಪಿಸಿಕೊಳ್ಳುವುದಕ್ಕಿಂತ ಸಹಾಯ ಮಾಡುವುದು ಮುಖ್ಯ. ನನ್ನನ್ನು ಕ್ಷಮಿಸು. ಹಣ ಇದ್ದರೆ ಎಲ್ಲವೂ ಸಿಗುತ್ತದೆ ಎಂದುಕೊಂಡಿದ್ದೆ, ಆದರೆ ಇಂದು ತಿಳಿಯಿತು, ಒಳ್ಳೆಯ ಮನಸ್ಸನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ತಪ್ಪು ಎಲ್ಲರೂ ಮಾಡುತ್ತಾರೆ. ತಪ್ಪನ್ನು ಒಪ್ಪಿಕೊಂಡು ಬದಲಾಗುವವನೇ ದೊಡ್ಡವನು. ಆ ದಿನ ಕಂಬಳದ ಓಟ ಮುಗಿಯಿತು. ಆದರೆ ಒಬ್ಬ ಅಹಂಕಾರಿಯ ಮನಸ್ಸಿನಲ್ಲಿ ಹೊಸ ಜೀವನ ಆರಂಭವಾಯಿತು. ಅಕ್ಷಯನ ಒಳ್ಳೆಯತನ ಇಡೀ ಊರಿಗೆ ಒಂದು ದೊಡ್ಡ ಪಾಠವಾಯಿತು. ಕೆಲವು ದಿನಗಳು ಕಳೆದವು. ಅಜಿತನ ಕೋಣ ಸಂಪೂರ್ಣವಾಗಿ ಚೇತರಿಸಿಕೊಂಡಿತು. ಗ್ರಾಮದ ಜನರು ಅಕ್ಷಯನ ಬಗ್ಗೆ ಹೆಮ್ಮೆಯಿಂದ ಮಾತನಾಡತೊಡಗಿದರು. ಆ ದಿನ ನಡೆದ ಘಟನೆ ತುಳುನಾಡಿನ ಆ ಪುಟ್ಟ ಹಳ್ಳಿಯಲ್ಲಿ ಒಂದು ಮಾದರಿಯಾಯಿತು. ಬೆಳಗಿನ ಸಮಯ. ಅಕ್ಷಯ್ ಎಂದಿನಂತೆ ತನ್ನ ಕೋಣಗಳಿಗೆ ಮೇವು ಹಾಕುತ್ತಿದ್ದ. ಅಷ್ಟರಲ್ಲಿ ಅಜಿತ್ ತನ್ನ ತಂದೆಯೊಂದಿಗೆ ಅಲ್ಲಿಗೆ ಬರುತ್ತಾನೆ. ಅಕ್ಷಯ್, ನಾನು ನಿನ್ನಿಂದ ಕ್ಷಮೆ ಕೇಳಿದ್ದೆ, ಆದರೆ ಇಂದು ಧನ್ಯವಾದ ಹೇಳಲು ಬಂದಿದ್ದೇನೆ. ಸ್ನೇಹಿತರ ನಡುವೆ ಧನ್ಯವಾದ ಬೇಡ. ಮಗನೇ, ನೀನು ಉಳಿಸಿದ್ದು ನಮ್ಮ ಕೋಣ ಮಾತ್ರವಲ್ಲ, ನಮ್ಮ ಮನೆಯ ಗೌರವವು. ಮುಂದಿನ ಕಂಬಳದಲ್ಲಿ ನಾವು ಎದುರಾಳಿಗಳಾಗಿ ಅಲ್ಲ, ಸ್ನೇಹಿತರಾಗಿ ಓಡೋಣ. ಗೆಲುವು ಯಾರಿಗೆ ಬಂದರೂ ಪರವಾಗಿಲ್ಲ, ನಮ್ಮ ಕೋಣಗಳಿಗೆ ಯಾವ ತೊಂದರೆಯೂ ಆಗಬಾರದು. ಅಂದು ಆ ಕಂಬಳದಲ್ಲಿ ಗೆದ್ದದ್ದು ಒಬ್ಬ ವ್ಯಕ್ತಿಯಲ್ಲ, ಗೆದ್ದದ್ದು ಮಾನವೀಯತೆ. ಮಗನೇ ಅಜಿತ್, ಅಹಂಕಾರ ಕ್ಷಣಿಕ ಗೆಲುವು ಕೊಡಬಹುದು, ಆದರೆ ಮಾನವೀಯತೆ ಜೀವನ ಪೂರ್ತಿ ಗೌರವವನ್ನು ಗಳಿಸಿಕೊಡುತ್ತದೆ. ಸಮುದ್ರದ ಅಲೆಗಳ ಸದ್ದು, ತೆಂಗಿನ ತೋಟಗಳ ಹಸಿರು, ಮಳೆಯ ಸೊಬಗು, ಜನರ ಸರಳತೆ, ಇವೆಲ್ಲವೂ ಒಂದಾಗಿ ಸೇರುವ ನೆಲವೇ ತುಳುನಾಡು. ಈ ಮಣ್ಣಿನ ಹೆಮ್ಮೆ ಕೇವಲ ಅದರ ಪ್ರಕೃತಿ ಸೌಂದರ್ಯವಲ್ಲ, ತಲೆಮಾರುಗಳಿಂದ ಉಳಿಸಿಕೊಂಡು ಬಂದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೂ ಹೌದು. ಅವುಗಳಲ್ಲಿ ಅತ್ಯಂತ ವಿಶೇಷವಾದ ಸಂಪ್ರದಾಯವೇ ಕಂಬಳ. ಕಂಬಳ ಎಂದರೆ ಕೇವಲ ಗೆಲುವಿಗಾಗಿ ಓಟವಲ್ಲ, ಅದು ರೈತನ ಬೆವರಿಗೆ ಗೌರವ, ಕೋಣ ಮತ್ತು ಮನುಷ್ಯನ ನಡುವಿನ ಪ್ರೀತಿಯ ಬಂಧ, ಪರಿಶ್ರಮ, ಶಿಸ್ತು ಮತ್ತು ಸಂಪ್ರದಾಯದ ಜೀವಂತ ಪ್ರತೀಕ್. ಅಜಿತ್ ಮತ್ತು ಅಕ್ಷಯ್ ಅವರ ಕಥೆ ನಮಗೆ ಕಲಿಸಿದ ಪಾಠ ಒಂದೇ: ನಿಜವಾದ ವಿಜಯವೆಂದರೆ ದ್ವೇಷದಿಂದ ಎದುರಾಳಿಯನ್ನು ಸೋಲಿಸುವುದಲ್ಲ, ಒಳ್ಳೆಯತನದಿಂದ ಅವನ ಹೃದಯವನ್ನು ಗೆಲ್ಲುವುದು. ತುಳುನಾಡಿನ ಮಣ್ಣು ಇಂತಹ ಮಾನವೀಯತೆಯ ಕಥೆಗಳಿಂದಲೇ ಪವಿತ್ರವಾಗಿದೆ. ಕಂಬಳದ ಕರೆಯಲ್ಲಿ ಓಡುವುದು ಕೋಣ ಮಾತ್ರವಲ್ಲ, ಅದರೊಂದಿಗೆ ಓಡುವುದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ನಮ್ಮ ಹೆಮ್ಮೆ. ಆದ್ದರಿಂದ ಕಂಬಳವನ್ನು ಪ್ರೀತಿಸೋಣ, ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ, ಮಾನವೀಯತೆಯನ್ನು ಜೀವನದಲ್ಲಿ ಅಳವಡಿಸೋಣ. ಏಕೆಂದರೆ ಕಪ್ಪುಗಳು ಒಂದು ದಿನ ಧೂಳು ಹಿಡಿಯಬಹುದು, ಆದರೆ ಒಳ್ಳೆಯತನದಿಂದ ಗಳಿಸಿದ ಗೌರವ ಎಂದಿಗೂ ಮಸುಕಾಗುವುದಿಲ್ಲ.